ನೋಡಿ, ನಾವು ಎಮ್.ಟೆಕ್ ಸೇರಿದಾಗ ನಮ್ಮ ಪ್ರೊಫೆಸರ್ ಒಂದು ಮಾತು ಹೇಳ್ತಾ ಇದ್ರು. ಅದೇನು ಅಂದರೆ, ನೀವು ಅನ್ಎಂಪ್ಲಾಯ್ಮೆಂಟ್ನ 2 ವರ್ಷ ಪೋಸ್ಟ್ಪೋನ್ ಮಾಡ್ಕೊಳ್ಳೋಕ್ಕೋಸ್ಕರ ಬಂದು ಎಮ್.ಟೆಕ್ ಸೇರಿದ್ದೀರಾ. ಒಂದು ಕಡೆ ನಿಮ್ಮ ಅಪ್ಪನ ದುಡ್ಡು ಹಾಳು ಮಾಡ್ತಾ ಇದ್ದೀರಾ, ಇನ್ನೊಂದು ಕಡೆ ನಿಮ್ಮ ಭವಿಷ್ಯ ಹಾಳು ಮಾಡ್ಕೋತಾ ಇದ್ದೀರಾ ಅಂತ ಹೇಳಿದರು. ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ದಿನ ನಮ್ಮ ಪೇರೆಂಟ್ದು ಮೈಂಡ್ ಸೆಟ್ಟು ಮತ್ತು ಎಜುಕೇಷನ್ ಸಿಸ್ಟಮ್ ನೋಡಿದ್ರೆ ಆ ಮಾತು ನಿಜ ಅಂತ ಅನ್ನಿಸ್ತಾ ಇದೆ. ಬನ್ನಿ ಈಗ ಅದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಸಾಮಾನ್ಯವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ, ಮಕ್ಕಳು 10ನೇ ಕ್ಲಾಸ್ಗೆ ಬರುವವರೆಗೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಸಲ ಮಕ್ಕಳು 10ನೇ ಕ್ಲಾಸಿಗೆ ಬಂದಮೇಲೆ ತೊಗೊಂಡೋಗಿ ಯಾವ್ದಾರ ಒಂದು ಟ್ಯೂಷನ್ಗೆ ಹಾಕ್ತಾರೆ. ಆಮೇಲೆ ಕೂತ್ಕೊಳ್ತಾರೆ, ಹೆಗ್ಲ ಮೇಲೆ ಹೋಗಿ ಕೂತ್ಕೊಂಡು ಓದು ಅಂತ ಹಿಂಸೆ ಕೊಡ್ತಾರೆ. ಮಕ್ಕಳು ಅವ್ರ ಕೈಲಾದಷ್ಟು ಓದ್ತಾರೆ, ಎಕ್ಸಾಮ್ ಬರೀತಾರೆ. ಎಕ್ಸಾಮ್ ಆದಮೇಲೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಮೇಲೆ ಮಾರ್ಕ್ಸ್ ನೋಡ್ತಾರೆ. ಒಳ್ಳೆ ಮಾರ್ಕ್ಸ್ ಬಂತಾ ಸೈನ್ಸ್ಗೆ ಹಾಕ್ತಾರೆ. ಮಾರ್ಕ್ಸು ಸ್ವಲ್ಪ ಹೆಚ್ಚು ಕಮ್ಮಿ ಬಂತಾ ಆರ್ಟ್ಸ್ ಅಥವಾ ಕಾಮರ್ಸ್ಗೆ ಹಾಕ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ ಅಂದರೆ, ಮಕ್ಕಳು ಸೈನ್ಸ್ ಸ್ಟೂಡೆಂಟ್ ಆಗಿದ್ದರೆ PUC ಮುಗಿದಾದ್ಮೇಲೆ ಮಾರ್ಕ್ಸ್ ಚೆಕ್ ಮಾಡ್ತಾರೆ. CET ಅಥವಾ JEE ಅಥವಾ ನೀಟು ರ್ಯಾಂಕ್ ಚೆಕ್ ಮಾಡ್ತಾರೆ. ಒಳ್ಳೆ ರ್ಯಾಂಕಿಂಗ್ ಬತ್ತಾ ಮೆಡಿಕಲ್ ಕಳಿಸ್ತಾರೆ, ಅಥವಾ ಒಳ್ಳೆ ರ್ಯಾಂಕಿಂಗ್ ಬತ್ತಾ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಿಗೆ ಹಾಕ್ತಾರೆ. ರ್ಯಾಂಕಿಂಗ್ ಏನಾದ್ರು ಹೆಚ್ಚು ಕಮ್ಮಿ ಬಂತಾ ತಗೊಂಡೋಗಿ ಯಾವ್ದಾರ ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ಹಾಕ್ತಾರೆ. PUCಲಿ ಆರ್ಟ್ಸು ಅಥವಾ ಕಾಮರ್ಸ್ ಮಕ್ಕಳು ವಿಷಯಕ್ಕೆ ಬಂದರೆ, PUC ಮುಗಿದ ತಕ್ಷಣ ಯಾವ್ದಾರ ಒಂದು ಡಿಗ್ರಿ ಕಾಲೇಜ್ಗೆ ಹಾಕ್ತಾರೆ. ಡಿಗ್ರಿ ಕಾಲೇಜ್ಗೆ ಹಾಕಿ ಫೈನಲ್ ಇಯರ್ ಗಂಟೆ ಏನೂ ತಲೆ ಕೆಡಿಸ್ಕೊಳ್ಳಲ್ಲ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಪೇರೆಂಟ್ಸು ಆರ್ಟ್ಸೇ ಆಗಿರಲಿ, ಕಾಮರ್ಸೇ ಆಗಿರಲಿ, ಇಂಜಿನಿಯರಿಂಗಲ್ಲಿ ಯಾವುದೇ ಆಗಿರಲಿ, ಮಕ್ಕಳು ಡಿಗ್ರಿ ಮುಗಿಯೋ ತನಕ ಫೈನಲ್ ಇಯರ್ ಬರೋ ತನಕ ಏನೋ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಆಯಿತಾ. ಒಂದು ಸಲ ಫೈನಲ್ ಇಯರ್ಗೆ ಬಂದಾದಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾರೆ. ಮಕ್ಕಳು ಡಿಗ್ರಿ ಮುಗಿತಾ ಬಂತು, ಎಲ್ಲಿ ಕೆಲಸಕ್ಕೆ ಕಳಿಸೋದು ಅಂತ ಯೋಚನೆ ಮಾಡ್ತಾರೆ, ಆಯಿತಾ. ಡಿಗ್ರಿ ಮುಗಿದ ತಕ್ಷಣ ಏನು ಮಾಡ್ತಾರೆ, ಜಾಬಿಗೆ ಟ್ರೈ ಮಾಡ್ತಾರೆ. ಜಾಬ್ ಏನಾರು ಸಿಗಲಿಲ್ವಾ, ಅನ್ಎಂಪ್ಲಾಯ್ಮೆಂಟ್. ನಮ್ಮ ಪ್ರೊಫೆಸರ್ ಹೇಳ್ದಂಗೆ ಅನ್ಎಂಪ್ಲಾಯ್ಮೆಂಟ್ ಪೋಸ್ಟ್ಪೋನ್ ಮಾಡಬೇಕಲ್ಲ, ಒಂದು 2-3 ವರ್ಷ ಪೋಸ್ಟ್ಪೋನ್ ಮಾಡಬೇಕಲ್ಲ, ತಗೊಂಡೋಗಿ ಯಾವ್ದಾರ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ಗೆ ಹಾಕ್ತಾರೆ. ಮುಂದೇನಾಗುತ್ತೆ ಅಂದರೆ, ಮಕ್ಕಳು 2 ಅಥವಾ 3 ವರ್ಷ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ನ ಕೂತ್ಕೊಂಡು ಓದ್ತಾರೆ. ಪುನಃ ಫೈನಲ್ ಇಯರ್ಗೆ ಬರ್ತಾರೆ. ಫೈನಲ್ ಇಯರ್ಗೆ ಬಂದಾದಮೇಲೆ ಪೇರೆಂಟ್ಸು ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಮುಂದೆ ಏನು ಮಾಡೋದು, ಮಕ್ಕಳನ್ನ ಯಾವ ಕೆಲಸಕ್ಕೆ ಕಳಿಸೋದು, ಪ್ರೈವೇಟ್ ಕಂಪ್ನಿಗೆ ಕಳಿಸೋದಾ ಅಥವಾ ಸರ್ಕಾರಿ ಸಂಸ್ಥೆಗೆ ಕಳಿಸೋದಾ ಅಂತ ಕೂತ್ಕೊಂಡು ಯೋಚನೆ ಮಾಡ್ತಾರೆ. ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಮುಗಿದ್ಮೇಲೆ ಪೇರೆಂಟ್ಗೆ ಗ್ರೌಂಡ್ ರಿಯಾಲಿಟಿ ಅರ್ಥ ಆಗಿರುತ್ತೆ. ಪ್ರೈವೇಟ್ ಕಂಪ್ನಿನೇ ಆಗಿರ್ಬೋದು ಅಥವಾ ಸರ್ಕಾರಿ ಸಂಸ್ಥೆನೇ ಆಗಿರ್ಬೋದು, ಜಾಬ್ ಬೇಕು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಬರಲೇಬೇಕು ಅನ್ನೋ ಗ್ರೌಂಡ್ ರಿಯಾಲಿಟಿ ಆಗ PG ಕೋರ್ಸ್ ಮುಗಿದ್ಮೇಲೆ ಪೇರೆಂಟ್ಸ್ಗೆ ಅರ್ಥ ಆಗಿರುತ್ತೆ. ಆಗೇನು ಮಾಡ್ತಾರೆ ಅಂದರೆ, ಮಕ್ಕಳನ್ನ ಹಿಡ್ಕೊಂಡೋಗಿ ಯಾವ್ದಾರ ಒಂದು ಕೋಚಿಂಗ್ ಸೆಂಟ್ರಿಗೆ ಸೇರಿಸ್ಬಿಟ್ಟು 4-5 ಲಕ್ಷ ಫೀಸ್ ಕಟ್ಬಿಟ್ಟು ಪ್ರತಿ ಸಲ ಗೌರ್ಮೆಂಟ್ ಜಾಬು ಕಾಲ್ಫರ್ ಆದಾಗ ಮಕ್ಕಳು ಎದೆ ಮೇಲೆ ನಿಂತ್ಕೊಂಡು ತಯ್ಯ ಅಂತ ಕುಣಿತಾ ಇರ್ತಾರೆ. ಗೌರ್ಮೆಂಟ್ ಜಾಬ್ ತಗೊಲೇಬೇಕು ಅಂದ್ಬಿಟ್ಟು ಎದೆ ಮೇಲೆ ನಿಂತ್ಕೊಂಡು ಕುಣಿತಾ ಇರ್ತಾರೆ. ಇದು ವಾಸ್ತವ. ಹಾಗಿದ್ರೆ ಪೇರೆಂಟ್ ಯಾವ್ಯಾವ ವಯಸ್ಸಲ್ಲಿ ಮಕ್ಕಳಿಗೆ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕಿತ್ತು, ಬನ್ನಿ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಕ್ಕಳನ್ನ 5ನೇ ಕ್ಲಾಸ್ ಲೆವೆಲಿಂದನೇ UPSC ಎಕ್ಸಾಮ್ಗೆ ರೆಡಿ ಮಾಡಬೇಕು. ಯಾಕಂದರೆ UPSC ಎಕ್ಸಾಮ್ ವರ್ಲ್ಡ್ ಟಫೆಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್. ಪ್ರಪಂಚದಲ್ಲೇ ಅತ್ಯಂತ ಕಠಿಣವಾದ ಸ್ಪರ್ಧಾತ್ಮಕ ಪರೀಕ್ಷೆ UPSC ಪರೀಕ್ಷೆ. ನೋಡಿ, UPSC ಎಕ್ಸಾಮ್ನ ಏನಕ್ಕೆ ಟಾರ್ಗೆಟ್ ಮಾಡಬೇಕು ಅಂದರೆ, UPSC ಎಕ್ಸಾಮು ಒಂದು ರೀತಿ ಹಿಮಾಲಯ ಪರ್ವತ ಇದ್ದಂಗೆ. ಒಂದು ಸಲ ಮಕ್ಕಳನ್ನ ಹಿಮಾಲಯ ಪರ್ವತ ಹತ್ತಕ್ಕೆ ರೆಡಿ ಮಾಡಿದ್ರೆ, ಮೆಂಟಲಿ ರೆಡಿ ಮಾಡಿದ್ರೆ, ಈ ಸಣ್ಣ ಪುಟ್ಟ ಬೆಟ್ಟಗಳಿದೆಯಲ್ಲ, ನಂದಿ ಬೆಟ್ಟ, ಚಾಮುಂಡಿ ಬೆಟ್ಟ, ಕುಮಾರ ಪರ್ವತ, ಮುಳ್ಳಯ್ಯನಗಿರಿ, ಇದನ್ನೆಲ್ಲ ತುಳ್ಕೊಂಡು ಹೊರಟೋಗ್ಬಿಡ್ಬೋದು. ಈ KPSC ಎಕ್ಸಾಮು, PDO, SDA, FD ಎಕ್ಸಾಮ್ ಅಲ್ಲ, ಇದನ್ನೆಲ್ಲ ಈಸಿಯಾಗಿ ಬರ್ಕೊಂಡು ಹೊರಟೋಗ್ಬಿಡ್ಬೋದು. ಆದ್ದರಿಂದ ನಾವೇನಾದ್ರು ಟಾರ್ಗೆಟ್ ಮಾಡಿದ್ರೆ ಹಿಮಾಲಯ ಪರ್ವತ ಹತ್ತೋದಕ್ಕೆ ಟಾರ್ಗೆಟ್ ಮಾಡಬೇಕು. ಅದಕ್ಕೆ ಮಕ್ಕಳನ್ನ ರೆಡಿ ಮಾಡಬೇಕು. ಆದ್ದರಿಂದ ಮಕ್ಕಳನ್ನ ನವೋದಯ ಎಕ್ಸಾಮ್ಗೆ ರೆಡಿ ಮಾಡಬೇಕು. ನವೋದಯ ಎಕ್ಸಾಮ್ ಏನಕ್ಕೆ ರೆಡಿ ಮಾಡಬೇಕು ಅಂದರೆ, ನವೋದಯ ಎಕ್ಸಾಮು ನ್ಯಾಷನಲ್ ಲೆವೆಲ್, ರಾಷ್ಟ್ರ ಮಟ್ಟದಲ್ಲಿ ಬರ್ತಾ ಇರೋ ಮೊಟ್ಟ ಮೊದಲ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರುತ್ತೆ. ಆದ್ದರಿಂದ ಫಸ್ಟು ಮಕ್ಕಳನ್ನ ನವೋದಯ ಎಕ್ಸಾಮ್ಗೆ ರೆಡಿ ಮಾಡಿ. ನವೋದಯ ಎಕ್ಸಾಮ್ ಆದಮೇಲೆ 5ನೇ ಕ್ಲಾಸಲ್ಲೇ ಸೈನಿಕ್ ಸ್ಕೂಲ್ ಎಕ್ಸಾಮ್ ಅಂತ ಬರುತ್ತೆ. ಸೈನಿಕ್ ಸ್ಕೂಲ್ ಎಕ್ಸಾಮು ಅಷ್ಟೇ ರಾಷ್ಟ್ರ ಮಟ್ಟದಲ್ಲೇ ನ್ಯಾಷನಲ್ ಲೆವೆಲ್ ಬರ್ತಾ ಇರೋ ಇನ್ನೊಂದು ಕಾಂಪಿಟೇಟಿವ್ ಎಕ್ಸಾಮ್. ಇದನ್ನು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ನಡೆಸುತ್ತೆ, ರಕ್ಷಣಾ ಮಂತ್ರಾಲಯ ನಡೆಸುತ್ತೆ. ನವೋದಯ ಎಕ್ಸಾಮಲ್ಲಿ 3 ಸಬ್ಜೆಕ್ಟ್ ಇರೋದು. 3 ಸಬ್ಜೆಕ್ಟ್ ಯಾವುದು ಅಂದರೆ, ಒಂದು ಮ್ಯಾಥ್ಸು, ಇನ್ನೊಂದು ಮೆಂಟಲ್ ಎಬಿಲಿಟಿ, 3ನೇದು ಪ್ಯಾಸೇಜು. ನವೋದಯ ಪರೀಕ್ಷೆಯಲ್ಲಿ ಬರೀ 3 ಸಬ್ಜೆಕ್ಟ್ ಇದೆ. ಸೈನಿಕ್ ಸ್ಕೂಲ್ ಎಕ್ಸಾಮಲ್ಲಿ 4 ಸಬ್ಜೆಕ್ಟ್ ಇದೆ. ಒಂದು ಮ್ಯಾಥ್ಸು, ಇನ್ನೊಂದು ಇಂಟೆಲಿಜೆನ್ಸು, 3ನೇದು ಇಂಗ್ಲೀಷು, 4ನೇದು ಜನರಲ್ ನಾಲೆಡ್ಜು. ನವೋದಯ ಸಿಲೆಬಸ್ಗೆ ಕಂಪೇರ್ ಮಾಡಿದ್ರೆ ಸೈನಿಕ್ ಸ್ಕೂಲ್ ಸಿಲೆಬಸ್ಸಲ್ಲಿ 2 ಸಬ್ಜೆಕ್ಟ್ ಜಾಸ್ತಿ ಇದೆ. ಅದು ಯಾವುದು ಅಂದರೆ ಇಂಗ್ಲೀಷು ಮತ್ತು ಜನರಲ್ ನಾಲೆಡ್ಜು. ಈ ಸೈನಿಕ್ ಸ್ಕೂಲ್ ಸಿಲೆಬಸ್ ಇದೆಯಲ್ಲ, ಇದೊಂದು ರೀತಿ UPSC ಪ್ರಿಲಿಮ್ಸ್ ಇದೆಯಲ್ಲ, UPSC ಪ್ರಿಲಿಮ್ಸ್ ಸಿಲೆಬಸ್ಸು ಅದ್ರದ್ದು ಸ್ಕೇಲ್ ಡೌನ್ ಮಾಡೆಲ್ ಅಂತ ಹೇಳ್ಬೋದು. ಈಗ ಹೇಳಿದ್ಮೇಲೆ ಒಂದು ಸೆಂಟೆನ್ಸು, ಸೈನಿಕ್ ಸ್ಕೂಲ್ ಸಿಲೆಬಸ್ಸು UPSC ಪ್ರಿಲಿಮ್ಸ್ ಸಿಲೆಬಸ್ಸು ಸ್ಕೇಲ್ ಡೌನ್ ಮಾಡೆಲ್ ಅಂತ. ಹಂಗಂದರೆ UPSC ಪ್ರಿಲಿಮ್ಸ್ ಸಿಲೆಬಸ್ನ 5ನೇ ಕ್ಲಾಸ್ ಮಕ್ಕಳ ಬುದ್ಧಿ ಸಾಮರ್ಥ್ಯಕ್ಕೆ ತಕ್ಕಂತೆ, ಬುದ್ಧಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದನ್ನು ಕಡಿಮೆ ಮಾಡಿ ಸಿಲೆಬಸ್ ರೆಡಿ ಮಾಡಿದ್ದಾರೆ. ಇದೊಂದು ರೀತಿ UPSC ಪರೀಕ್ಷೆ ಬರೋಕ್ಕೆ ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು. ಇದರ ಅರ್ಥ UPSC ಕನಸು ನನಸಾಗಬೇಕಾದ್ರೆ
5ನೇ ಕ್ಲಾಸ್ ಲೆವೆಲಲ್ಲಿ ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರೆಯೋದು ಮೊದಲನೇ ಹೆಜ್ಜೆ ಆಗಿರುತ್ತೆ. ನೋಡಿ, 5ನೇ ಕ್ಲಾಸ್ ಲೆವೆಲಲ್ಲಿ ಬರೋ ಕಾಂಪಿಟೇಟಿವ್ ಎಕ್ಸಾಮ್ನ ಇನ್ನೊಂದು ಸಲ ಬ್ರೀಫ್ ಮಾಡ್ತೀವಿ. 5ನೇ ಕ್ಲಾಸ್ ಲೆವೆಲಲ್ಲಿ 2 ಎಕ್ಸಾಮ್ ಬರುತ್ತೆ. ಒಂದು ನವೋದಯ ಎಕ್ಸಾಮು, ಇನ್ನೊಂದು ಸೈನಿಕ್ ಸ್ಕೂಲ್ ಎಕ್ಸಾಮ್. ನವೋದಯ ಎಕ್ಸಾಮಲ್ಲಿ 3 ಸಬ್ಜೆಕ್ಟ್ ಇದೆ, ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ನವೋದಯ ಎಕ್ಸಾಮಲ್ಲಿ 3 ಸಬ್ಜೆಕ್ಟ್ ಇದೆ. ಒಂದು ಮ್ಯಾಥ್ಸು, ಇನ್ನೊಂದು ಮೆಂಟಲ್ ಎಬಿಲಿಟಿ, ಮೂರನೇದು ಲ್ಯಾಂಗ್ವೇಜ್. ಆಯಿತಾ, ನವೋದಯ ಎಕ್ಸಾಮಲ್ಲಿ 3 ಸಬ್ಜೆಕ್ಟ್ ಇದೆ, ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ, ಲ್ಯಾಂಗ್ವೇಜು. ಸೈನಿಕ್ ಸ್ಕೂಲ್ ಎಕ್ಸಾಮಲ್ಲಿ 4 ಸಬ್ಜೆಕ್ಟ್ ಇದೆ. 5ನೇ ಕ್ಲಾಸ್ ಲೆವೆಲಲ್ಲಿ ಬರೋ ಇನ್ನೊಂದು ಎಕ್ಸಾಮು ಸೈನಿಕ್ ಸ್ಕೂಲ್ ಎಕ್ಸಾಮು, ಅದರಲ್ಲಿ 4 ಸಬ್ಜೆಕ್ಟ್ ಇದೆ. ಒಂದು ಮ್ಯಾಥ್ಸು, ಇನ್ನೊಂದು ಇಂಟೆಲಿಜೆನ್ಸು, ಮೂರನೇದು ಇಂಗ್ಲೀಷು, ನಾಲ್ಕನೇದು ಜನರಲ್ ನಾಲೆಜ್. ಆಯಿತಾ, ನವೋದಯ ಎಕ್ಸಾಮಲ್ಲಿ ಟೋಟಲ್ ನಂಬರ್ ಆಫ್ ಕ್ವಶನ್ನು 80 ಇರುತ್ತೆ, ಟೋಟಲ್ ನಂಬರ್ ಆಫ್ ಮಾರ್ಕ್ಸು 100 ಇರುತ್ತೆ. ಸೈನಿಕ್ ಸ್ಕೂಲಲ್ಲಿ ಟೋಟಲ್ ನಂಬರ್ ಆಫ್ ಕ್ವಶನ್ನು 125 ಇರುತ್ತೆ, ಟೋಟಲ್ ನಂಬರ್ ಆಫ್ ಮಾರ್ಕ್ಸು 300 ಇರುತ್ತೆ. ನೆಕ್ಸ್ಟು 5ನೇ ಕ್ಲಾಸ್ ಆದಮೇಲೆ 8ನೇ ಕ್ಲಾಸ್ ಲೆವೆಲಲ್ಲಿ ಪುನಃ ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರುತ್ತೆ. 8ನೇ ಕ್ಲಾಸಲ್ಲಿ ಸೈನಿಕ್ ಸ್ಕೂಲ್ ಸಿಲೆಬಸ್ ನೋಡಿ, ಟೋಟಲಾಗಿ 5 ಸಬ್ಜೆಕ್ಟ್ ಇದೆ. ಒಂದು ಮ್ಯಾಥ್ಸು, ಇನ್ನೊಂದು ಇಂಟೆಲಿಜೆನ್ಸು, 3 ಇಂಗ್ಲೀಷು, 4ನೇದು ಜನರಲ್ ಸೈನ್ಸು, 5ನೇದು ಸೋಷಿಯಲ್ ಸೈನ್ಸು. ಆಯಿತಾ, ಇದನ್ನು 5ನೇ ಕ್ಲಾಸ್ ಸಿಲೆಬಸ್ ಜೊತೆ ಕಂಪೇರ್ ಮಾಡಿ. ಅಲ್ಲಿ ನೋಡಿ ಡಿಸ್ಪ್ಲೇ ಆಗ್ತಾ ಇದೆ. 5ನೇ ಕ್ಲಾಸಲ್ಲಿ ಏನಿದೆ? ಮ್ಯಾಥ್ಸ್ ಇದೆ, 2ನೇದು ಇಂಟೆಲಿಜೆನ್ಸ್ ಇದೆ, 3ನೇದು ಇಂಗ್ಲೀಷ್ ಇದೆ. ಆಯಿತಾ, 4ನೇದು ಜನರಲ್ ನಾಲೆಡ್ಜ್ ಇದೆ. ಆಯಿತಾ, 5ನೇ ಕ್ಲಾಸಲ್ಲಿ ಜನರಲ್ ನಾಲೆಡ್ಜ್ ಇದೆಯಲ್ಲ, 5ನೇ ಕ್ಲಾಸಲ್ಲಿ ಜನರಲ್ ನಾಲೆಡ್ಜು ಒಂದು ಸಬ್ಜೆಕ್ಟ್ನ ಸ್ಪ್ಲಿಟ್ ಮಾಡಿಬಿಟ್ಟು 8ನೇ ಕ್ಲಾಸಲ್ಲಿ 2 ಸಬ್ಜೆಕ್ಟ್ ಮಾಡಿದ್ದಾರೆ. ಆಯಿತಾ, ಒಂದು ಜನರಲ್ ಸೈನ್ಸು, ಇನ್ನೊಂದು ಸೋಷಿಯಲ್ ಸೈನ್ಸ್. ಆಯಿತಾ, 5ನೇ ಕ್ಲಾಸಲ್ಲಿ ಜನರಲ್ ನಾಲೆಡ್ಜ್ ಇತ್ತು, ಒಂದು ಸಬ್ಜೆಕ್ಟು, ಅದನ್ನು ಸ್ಪ್ಲಿಟ್ ಮಾಡಿದ್ದಾರೆ. ಸ್ಪ್ಲಿಟ್ ಮಾಡಿಬಿಟ್ಟು 8ನೇ ಕ್ಲಾಸಲ್ಲಿ 2 ಸಬ್ಜೆಕ್ಟ್ ಮಾಡಿದ್ದಾರೆ. ಒಂದು ಜನರಲ್ ಸೈನ್ಸು, ಇನ್ನೊಂದು ಸೋಷಿಯಲ್ ಸೈನ್ಸ್. ಆಯಿತಾ, ಟೋಟಲಾಗಿ 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಸಿಲೆಬಸ್ಸಲ್ಲಿ 5 ಸಬ್ಜೆಕ್ಟ್ ಇದೆ. 5 ಸಬ್ಜೆಕ್ಟ್ಗೆ ನಾವು ರೆಡಿ ಆಗಬೇಕು. ಆದ್ದರಿಂದ 8ನೇ ಕ್ಲಾಸ್ ಲೆವೆಲಲ್ಲಿ ಪ್ರತಿಯೊಂದು ಮಕ್ಳಿಗೂ ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರೆಸಿ, ರಿಸಲ್ಟ್ ಬಂದು ಒಳ್ಳೆ ಮಾರ್ಕ್ಸ್ ಬಂದು ಒಳ್ಳೆ ರ್ಯಾಂಕಿಂಗ್ ಬಂದು ಸೈನಿಕ್ ಸ್ಕೂಲ್ಗೆ ಸೆಲೆಕ್ಟ್ ಆದರೆ ಕಳಿಸಿ. ಒಂದು ರೀತಿ ಸರ್ಕಾರಕ್ಕೆ ಮಕ್ಕಳನ್ನ ದತ್ತು ಕೊಟ್ಟ ಹಾಗೆ. ಆಯಿತಾ, ಅವ್ರ ಭವಿಷ್ಯ ಅವರೇ ನೋಡ್ಕೋತಾರೆ. ಇಲ್ಲ ಅಂದರೆ ಏನು ಮಾಡಿ ಅಂದರೆ ನೆಕ್ಸ್ಟ್ UPSC ಎಕ್ಸಾಮ್ಗೆ ರೆಡಿ ಮಾಡಿ. 8ನೇ ಕ್ಲಾಸಲ್ಲಿ ಸೈನಿಕ್ ಸ್ಕೂಲ್ ಎಕ್ಸಾಮು ಕ್ವಾಲಿಫೈ ಆಗಲಿಲ್ಲ ಅಂದರೆ ಏನು ಮಾಡ್ತೀರಾ? 9ನೇ ಕ್ಲಾಸ್ ಓದ್ತೀರಾ, 9ನೇ ಕ್ಲಾಸ್ ಆದಮೇಲೆ 10ನೇ ಕ್ಲಾಸಿಗೆ ಬರ್ತೀರಾ. 10ನೇ ಕ್ಲಾಸಲ್ಲಿ NTSC ಎಕ್ಸಾಮ್ ಅಂತ ಬರುತ್ತೆ, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ ಅಂತ ಬರುತ್ತೆ. ಈ ಎಕ್ಸಾಮಲ್ಲಿ ಏನಾದರೂ ನೀವು ಕ್ವಾಲಿಫೈ ಆದರೆ ಡಿಗ್ರಿ ಅಲ್ಲ, ನಿಮ್ಮದು PhD ಮುಗಿಯೋ ತನಕ ಸ್ಕಾಲರ್ಶಿಪ್ ಬರುತ್ತೆ. ಆದ್ದರಿಂದ ಪ್ರತಿಯೊಂದು ಮಕ್ಕಳು ತಪ್ಪದಂತೆ NTSC ಎಕ್ಸಾಮ್ನ ಅಟೆಂಡ್ ಮಾಡಿ. SLC ಆದಮೇಲೆ ಏನು ಮಾಡ್ತಾರೆ? SLC ಆದಮೇಲೆ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಮಕ್ಕಳು ಸೈನ್ಸ್ ಸಬ್ಜೆಕ್ಟ್ ತೊಗೊಳ್ತಾರೆ, ಇನ್ನು ಸ್ವಲ್ಪ ಜನ ಆರ್ಟ್ಸ್ ಅಥವಾ ಕಾಮರ್ಸ್ ತೊಗೊಳ್ತಾರೆ. ಸೈನ್ಸ್ ತೊಗೊಂಡ್ರೆ ಅವ್ರನ್ನ ಟಚ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರದ್ದು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ದು ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ. ಆದ್ದರಿಂದ ಸೈನ್ಸ್ ಮಕ್ಕಳನ್ನ ಟಚ್ ಮಾಡೋಕ್ಕಾಗಲ್ಲ. ಕಾಮರ್ಸ್ ಮತ್ತು ಆರ್ಟ್ಸ್ ತೊಗೊಂಡಿರೋ ಮಕ್ಕಳು ಏನು ಮಾಡ್ಬೋದು ಅಂದರೆ ಸೆಕೆಂಡ್ PUC ಲೆವೆಲ್ ಮೇಲೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರುತ್ತೆ, SSC CHSL ಅಂದ್ಬಿಟ್ಟು. ಆ ಎಕ್ಸಾಮ್ ಬರಿಬೋದು. ನೋಡಿ, ಸೆಕೆಂಡ್ PUC ಮುಗಿದ ಮೇಲೆ ನೀವು SSC CHSL ಎಕ್ಸಾಮ್ ಬರೆದ್ರೆ ಇದರಲ್ಲಿ ಏನಾದ್ರು ಕ್ವಾಲಿಫೈ ಆದರೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಕ್ಲರಿಕಲ್ ಜಾಬು ಮತ್ತು ಡೇಟಾ ಎಂಟ್ರಿ ಆಪರೇಟರ್ ಜಾಬ್ ಸಿಗುತ್ತೆ. ನಿಮ್ಗೆ ಇಷ್ಟ ಇದ್ದರೆ ಈ ಜಾಬ್ಗೆ ಹೋಗ್ಬೋದು. PUC ಆದಮೇಲೆ ಎಲ್ಲ ಮಕ್ಕಳು ಡಿಗ್ರಿ ಜಾಯ್ನ್ ಆಗ್ತಾರೆ. ಅದು ಯಾವುದೇ ಡಿಗ್ರಿ ಆಗಿರ್ಬೋದು, ಮೆಡಿಕಲ್ಲು, ಇಂಜಿನಿಯರಿಂಗು, ಆರ್ಟ್ಸು, ಕಾಮರ್ಸು, ಲಾ, ಯಾವುದೇ ಡಿಗ್ರಿ ಆಗಿದ್ರೂ ನೀವೇನು ಮಾಡಬೇಕು ಅಂದರೆ ಫಸ್ಟ್ ಇಯರಿಂದನೇ UPSC ಪ್ರಿಲಿಮ್ಸ್ಗೆ ಪ್ರಿಪ್ರೇಷನ್ ಶುರು ಮಾಡಬೇಕು. ನೋಡಿ, ಫಸ್ಟ್ ಇಯರ್ ಡಿಗ್ರಿಯಿಂದನೇ UPSC ಪ್ರಿಲಿಮ್ಸ್ಗೆ ಯಾವ ರೀತಿ ರೆಡಿ ಆಗ್ತೀರಾ ನೋಡಿ, ಸಿಲೆಬಸ್ ಡಿಸ್ಪ್ಲೇ ಆಗ್ತಾ ಇದೆ. UPSC ಪ್ರಿಲಿಮ್ಸಲ್ಲಿ 2 ಸಬ್ಜೆಕ್ಟ್ ಇದೆ, ಜನರಲ್ ಸ್ಟಡೀಸ್ ಪೇಪರ್ ನಂಬರ್ 1, ಜನರಲ್ ಸ್ಟಡೀಸ್ ಪೇಪರ್ ನಂಬರ್ 2, 2 ಪೇಪರ್ ಇದೆ. ನೋಡಿ, UPSC ಪ್ರಿಲಿಮ್ ಸಿಲೆಬಸ್ ಇದೆಯಲ್ಲ, ಇದೇನು ದೊಡ್ಡ ಬ್ರಹ್ಮವಿದ್ಯೆ ಅಲ್ಲ. ನೋಡಿ, ಫಸ್ಟು ನವೋದಯ ಎಕ್ಸಾಮ್ ಬರ್ತೀರಾ, 3 ಸಬ್ಜೆಕ್ಟ್ ಇರುತ್ತೆ. ನವೋದಯ ಆದಮೇಲೆ 5ನೇ ಕ್ಲಾಸ್ ಲೆವೆಲಲ್ಲಿ ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರ್ತೀರಾ, 4 ಸಬ್ಜೆಕ್ಟ್ ಆಗುತ್ತೆ. ಅದಾದಮೇಲೆ 8ನೇ ಕ್ಲಾಸಲ್ಲಿ ಪುನಃ ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರ್ದಿರ್ತೀರ, 5 ಸಬ್ಜೆಕ್ಟ್ ಇದೆ. ಆಯಿತಾ, 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಎಕ್ಸಾಮ್ ಇದೆಯಲ್ಲ, 5 ಸಬ್ಜೆಕ್ಟ್, ಅದ್ರ ಜೊತೆಲಿ ನಮ್ಮ UPSC ಪ್ರಿಲಿಮ್ ಸಿಲೆಬಸ್ನ ಕಂಪೇರ್ ಮಾಡಿ. 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಸಿಲೆಬಸ್ಸು, UPSC ಪ್ರಿಲಿಮ್ ಸಿಲೆಬಸ್ಸು, 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಸಿಲೆಬಸ್ಸು, UPSC ಪ್ರಿಲಿಮ್ ಸಿಲೆಬಸ್ಸು, ಇವೆರಡರ ನಡುವೆ ಜಾಸ್ತಿ ವ್ಯತ್ಯಾಸ ಇಲ್ಲ. ಇವ್ರು ಏನು ಮಾಡಿದ್ದಾರೆ ಅಂದರೆ 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಸಿಲೆಬಸ್ ಇದೆಯಲ್ಲ, 5 ಸಬ್ಜೆಕ್ಟು, ಅದನ್ನು ಸ್ಪ್ಲಿಟ್ ಮಾಡಿ ಸ್ವಲ್ಪ ಎನ್ಹಾನ್ಸ್ ಮಾಡಿ ಅದನ್ನೇ UPSC ಪ್ರಿಲಿಮ್ ಸಿಲೆಬಸ್ ಆಗಿ ಮಾಡಿದ್ದಾರೆ. UPSC ಪ್ರಿಲಿಮ್ ಸಿಲೆಬಸ್ಸಲ್ಲಿ ಜನರಲ್ ಸ್ಟಡೀಸ್ ಪೇಪರ್ ನಂಬರ್ 1, ಜನರಲ್ ಸ್ಟಡೀಸ್ ಪೇಪರ್ ನಂಬರ್ 2 ಅಲ್ಲಿ ಏನೇನು ಸಿಲೆಬಸ್ ಇದೆ ಅಂದ್ಬಿಟ್ಟು ಡೀಟೇಲಾಗಿ ಚೆಕ್ ಮಾಡಿ. ಆಯಿತಾ, ಜನರಲ್ ಸ್ಟಡೀಸ್ ಪೇಪರ್ ನಂಬರ್ 1ನಲ್ಲಿ ಕರೆಂಟ್ ಈವೆಂಟ್ಸ್ ಇದೆ, ಹಿಸ್ಟ್ರಿ ಆಫ್ ಇಂಡಿಯಾ ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಮೂಮೆಂಟ್ ಇದೆ, ನೆಕ್ಸ್ಟ್ ಇಂಡಿಯಾ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ ಇದೆ, ನೆಕ್ಸ್ಟ್ ಇಂಡಿಯನ್ ಗವರ್ನೆನ್ಸ್ ಇದೆ, ನೆಕ್ಸ್ಟ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಇದೆ, ಅದಾದಮೇಲೆ ಎಕಾಲಜಿ, ಬಯೋಡೈವರ್ಸಿಟಿ, ಕ್ಲೈಮೇಟ್ ಚೇಂಜ್ ಇದೆ, ಲಾಸ್ಟ್ ಒನ್ನು ಜನರಲ್ ಸೈನ್ಸ್ ಇದೆ. ನೆಕ್ಸ್ಟ್ ಜನರಲ್ ಸ್ಟಡೀಸ್ ಪೇಪರ್ ನಂಬರ್ 2 ಅಲ್ಲಿ ಏನು ಟಾಪಿಕ್ಸ್ ಇದೆ ನೋಡೋಣ ಬನ್ನಿ. ಫಸ್ಟ್ ಒನ್ ಕಾಂಪ್ರಹೆನ್ಷನ್, ಸೆಕೆಂಡ್ ಒನ್ ಇಂಟರ್ ಪರ್ಸನಲ್ ಸ್ಕಿಲ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್,
ನೆಕ್ಸ್ಟ್ ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಅನಾಲಿಟಿಕಲ್ ಎಬಿಲಿಟಿ, ನೆಕ್ಸ್ಟ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್, ನೆಕ್ಸ್ಟ್ ಜನರಲ್ ಮೆಂಟಲ್ ಎಬಿಲಿಟಿ, ನೆಕ್ಸ್ಟ್ ಬೇಸಿಕ್ ನ್ಯೂಮರಸಿ, 5ನೇದು ಡೇಟಾ ಇಂಟರ್ಪ್ರಿಟೇಷನ್. ಆಯಿತಾ, ಇದೆಲ್ಲ ಸಿಲೆಬಸ್ಸು ಜನರಲ್ ಸ್ಟಡೀಸ್ ಪೇಪರ್ ನಂಬರ್ 2 ಅಲ್ಲಿದೆ. ಈಗ ನೋಡಿ 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಸಿಲೆಬಸ್ನ ಸ್ಪ್ಲಿಟ್ ಮಾಡಿ ಎನ್ಹಾನ್ಸ್ ಮಾಡಿ ಯಾವ ರೀತಿ ಜನರಲ್ ಸ್ಟಡೀಸ್ ಪೇಪರ್ ನಂಬರ್ 1 ಆಗಿ ಕನ್ವರ್ಟ್ ಮಾಡಿದ್ದಾರೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಸಿಲೆಬಸ್ಸಲ್ಲಿ ಟೋಟಲ್ಗೆ 5 ಟಾಪಿಕ್ ಇದೆ. 5 ಟಾಪಿಕಲ್ಲಿ ಒಂದು ಸೋಷಿಯಲ್ ಸೈನ್ಸ್ ಇದೆ, ಇನ್ನೊಂದು ಜನರಲ್ ಸೈನ್ಸ್ ಇದೆ. ಫಸ್ಟು ಸೋಷಿಯಲ್ ಸೈನ್ಸ್ನ ಯಾವ ರೀತಿ ಸ್ಪ್ಲಿಟ್ ಮಾಡಿ ಎನ್ಹಾನ್ಸ್ ಮಾಡಿದ್ದಾರೆ ಅನ್ನೋದು ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ಫಿಗರ್ ನೋಡಿ, ಅದರಲ್ಲೇನಿದೆ, ಸೋಷಿಯಲ್ ಸೈನ್ಸ್ನ ಯಾವ ರೀತಿ ಸ್ಪ್ಲಿಟ್ ಮಾಡಿದ್ದಾರೆ, ಕರೆಂಟ್ ಈವೆಂಟ್ಸ್, ನೆಕ್ಸ್ಟ್ ಹಿಸ್ಟ್ರಿ ಆಫ್ ಇಂಡಿಯಾ ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್, ನೆಕ್ಸ್ಟ್ ಇಂಡಿಯಾ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ, ನೆಕ್ಸ್ಟ್ ಇಂಡಿಯನ್ ಗವರ್ನೆನ್ಸ್, ನೆಕ್ಸ್ಟ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಆಗಿ ಸೋಷಿಯಲ್ ಸೈನ್ಸ್ನ 1, 2, 3, 4, 5 ಟಾಪಿಕ್ ಆಗಿ ಸ್ಪ್ಲಿಟ್ ಮಾಡಿದೆ. ಆಯಿತಾ, ಸೋಷಿಯಲ್ ಸೈನ್ಸ್ ಒಂದು ಸಬ್ಜೆಕ್ಟ್ನ 5 ಟಾಪಿಕ್ ಆಗಿ ಸ್ಪ್ಲಿಟ್ ಮಾಡಿದೆ. ನೆಕ್ಸ್ಟ್ ನೋಡಿ, ಜನರಲ್ ಸೈನ್ಸ್ನ ಯಾವ ರೀತಿ ಸ್ಪ್ಲಿಟ್ ಮಾಡಿ ಎನ್ಹಾನ್ಸ್ ಮಾಡಿದ್ದಾರೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಜನರಲ್ ಸೈನ್ಸ್ನ ಎಕಲಾಜಿ, ಬಯೋಡೈವರ್ಸಿಟಿ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂದ್ಬಿಟ್ಟು ಒಂದು ಟಾಪಿಕಾಗಿ ಸ್ಪ್ಲಿಟ್ ಮಾಡಿದ್ದಾರೆ. ಇನ್ನೊಂದು ಆ್ಯಸ್ ಯೂಶುವಲ್ ಜನರಲ್ ಸೈನ್ಸ್ ಅಂತ ಸ್ಪ್ಲಿಟ್ ಮಾಡಿದ್ದಾರೆ. ಆಯಿತಾ, ಜನರಲ್ ಸೈನ್ಸ್ನ 2 ಪಾರ್ಟಾಗಿ ಸ್ಪ್ಲಿಟ್ ಮಾಡಿದ್ದಾರೆ. ಈಗ ನೋಡಿ, ಈಗ ನಿಮಗೆ ಕಂಪ್ಲೀಟ್ ಪಿಕ್ಚರ್ ಬಂದಿದೆ ಅಂತ ಅನ್ಕೋತೀನಿ. ಸೈನಿಕ್ ಸ್ಕೂಲ್ ಸಿಲೆಬಸ್ 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಸಿಲೆಬಸ್ನ ಸ್ಪ್ಲಿಟ್ ಮಾಡಿ ಯಾವ ರೀತಿ ಎನ್ಹಾನ್ಸ್ ಮಾಡಿ ಅದನ್ನು UPSC ಪ್ರಿಲಿಮ್ ಸಿಲೆಬಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅನ್ನೋದನ್ನು ಈ ಫಿಗರ್ ನೋಡಿದ್ರೆ ನಿಮಗೆ ಅರ್ಥ ಆಗಿರುತ್ತೆ. ಜನರಲ್ ಸ್ಟಡೀಸ್ ಪೇಪರ್ ನಂಬರ್ 1. ಇಂಗ್ಲೀಷ್ ಟಾಪಿಕ್ನ ಯಾವ ರೀತಿ ಸ್ಪ್ಲಿಟ್ ಮಾಡಿದ್ದಾರೆ ಅಂದರೆ ಕಾಂಪ್ರಹೆನ್ಷನ್ ಆ್ಯಂಡ್ ಇಂಟರ್ ಪರ್ಸನಲ್ ಸ್ಕಿಲ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ ಆಗಿ ಡಿವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಇಂಟೆಲಿಜೆನ್ಸ್ನ ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಅನಾಲಿಟಿಕಲ್ ಎಬಿಲಿಟಿ, ಡಿಸಿಷನ್ ಮೇಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್, ಜನರಲ್ ಮೆಂಟಲ್ ಎಬಿಲಿಟಿ ಅಂತ 3 ಟಾಪಿಕ್ ಆಗಿ ಸ್ಪ್ಲಿಟ್ ಮಾಡಿದ್ದಾರೆ. ನೆಕ್ಸ್ಟ್ ಮ್ಯಾಥ್ಸ್ನ 8th ಸ್ಟ್ಯಾಂಡರ್ಡ್ ಸೈನಿಕ್ ಸ್ಕೂಲ್ ಮ್ಯಾಥ್ಸ್ನ ಬೇಸಿಕ್ ನ್ಯೂಮರಸಿ, ಡೇಟಾ ಇಂಟರ್ಪ್ರಿಟೇಷನ್ ಅಂದ್ಬಿಟ್ಟು 2 ಟಾಪಿಕ್ ಆಗಿ ಸಬ್ ಟಾಪಿಕ್ ಆಗಿ ಸ್ಪ್ಲಿಟ್ ಮಾಡಿದೆ. ಈಗ UPSC ಪ್ರಿಲಿಮ್ ಸಿಲೆಬಸ್ ಬಗ್ಗೆ ನಿಮಗೆ ಕಂಪ್ಲೀಟ್ ಪಿಕ್ಚರ್ ಬಂದಿರುತ್ತೆ ಅಂತ ಅನ್ಕೋತೀನಿ. 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಸಿಲೆಬಸ್ಗೆ ಒಗ್ಗರಣೆ ಹಾಕಿ ಒಂದು ಸ್ವಲ್ಪ ಮಸಾಲೆ ಹಾಕಿ ಎನ್ಹಾನ್ಸ್ ಮಾಡಿ ಅದನ್ನು UPSC ಪ್ರಿಲಿಮ್ ಸಿಲೆಬಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಆದ್ದರಿಂದ ಎಲ್ಲ ಮಕ್ಕಳು ಡಿಗ್ರಿ ಜಾಯ್ನ್ ಆದ ತಕ್ಷಣ UPSC ಎಕ್ಸಾಮ್ಗೆ ಪ್ರಿಪ್ರೇಷನ್ನ ಶುರು ಮಾಡ್ಕೊಳ್ಳಿ. ನೋಡಿ, UPSC ಪ್ರಿಲಿಮ್ಸಲ್ಲಿ ಟೋಟಲಾಗಿ 2 ಪೇಪರ್ ಇದೆ. 2 ಪೇಪರಿಂದ ಟೋಟಲಾಗಿ 14 ಟಾಪಿಕ್ಸ್ ಇದೆ, 14 ಟಾಪಿಕ್ಸ್ ಇದೆ. ಅದನ್ನೇನು ಮಾಡಿ ಪ್ರತಿ ವರ್ಷ 6 ಟಾಪಿಕ್ಸ ಕಂಪ್ಲೀಟ್ ಮಾಡ್ಕೊಬನ್ನಿ. ಮೊದಲನೇ ವರ್ಷ 6 ಟಾಪಿಕ್ಕು, 2ನೇ ವರ್ಷ 6 ಟಾಪಿಕ್ಕು, ಟೋಟಲ್ಗೆ 12 ಟಾಪಿಕ್ ಆಗುತ್ತೆ. 3ನೇ ವರ್ಷ 2 ಟಾಪಿಕ್ ಉಳಿಯುತ್ತೆ. ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ಮಿಕ್ಕದನ್ನೆಲ್ಲ ರಿವಿಷನ್ ಮಾಡ್ಕೊಳ್ಳಿ. ಡಿಗ್ರಿ ಓದ್ತಾ ಇರೋ ಪ್ರತಿಯೊಂದು ಮಕ್ಕಳು ಏನು ಮಾಡಿ ಅಂದರೆ ಬೆಳಗಿನ ಟೈಮ್ ಇತ್ತಲ್ಲ, ಬೆಳಗಿನ ಜಾವ ಕಡಿಮೆ ಅಂದು 1:30ಯಿಂದ 3 ಗಂಟೆ ಟೈಮು, 1:30ಯಿಂದ 3 ಗಂಟೆ ಟೈಮು UPSC ಎಕ್ಸಾಮ್ ರೆಡಿಯಾಗಿ ಸಾಯಂಕಾಲ ಟೈಮ್ ಇರುತ್ತಲ್ಲ, ಸಾಯಂಕಾಲ 2 ಗಂಟೆ ಆಗಿರ್ಬೋದು, 3 ಗಂಟೆ ಆಗಿರ್ಬೋದು, ನೀವು ಯಾವ್ಯಾವ ಡಿಗ್ರಿ ಮಾಡ್ತಾ ಇರ್ತೀರ ಅದ್ರ ಬಗ್ಗೆ ಗಮನ ಕೊಡಿ. ಈ ರೀತಿ ಮಾಡಿದ್ರೆ ಪ್ರತಿದಿನ ನೀವು ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಬೆಳಗ್ಗೆ ಹೊತ್ತು UPSC ಎಕ್ಸಾಮ್ಗೆ, ಕಾಂಪಿಟೇಟಿವ್ ಎಕ್ಸಾಮ್ಗೆ, ಸಾಯಂಕಾಲದ ಹೊತ್ತು ಡಿಗ್ರಿ ಎಕ್ಸಾಮ್ ಈ ರೀತಿ ರೆಡಿ ಆದರೆ ನೀವು ಡಿಗ್ರಿ ಮುಗಿಯೋದ್ರೊಳಗಡೆ ಡಿಗ್ರಿ ಫೈನಲ್ ಇಯರಲ್ಲಿ ಇರಬೇಕಾದ್ರೆ UPSC ಪ್ರಿಲಿಮಿನರಿ ಎಕ್ಸಾಮ್ನ ಪಾಸ್ ಆಗ್ಬೋದು.